ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ನಾನಿವತ್ತು ಬೆಳಗ್ಗೆ ಒಂದು ಮಾರ್ನಿಂಗ್ ಕಷಾಯನ ತೋರಿಸ್ತಿದ್ದೀನಿ. ಕಷಾಯಕ್ಕೇನಿಲ್ಲ, 1 ಲೋಟ ನೀರನ್ನ ಸೇರಿಸ್ಕೊಂಡು ಆ ನೀರಿಗೆ ಓಂಕಾಳು, ಹಾಗೆಯೇ ಒಂದು 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸೋಂಪು, ಒಂದು 1/4 ಸ್ಪೂನ್ಗಿಂತಲೂ ಕಡಿಮೆ ಓಂಕಾಳು ಇಷ್ಟನ್ನು ಕೂಡ ಹಾಕ್ಕೊಂಡು ಅದು ಒಂದು 1/4 ಭಾಗ ನೀರು ಕುದ್ದು ಕಡಿಮೆ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ. ಇದು ಆ್ಯಕ್ಚುಲಿ ರಾತ್ರಿ ಮಲಗೋದ್ಕಿಂತ ಮುಂಚೆ ಕುಡಿದ್ರಿ ಅಂದರೆ ಮೈಕೈ ನೋವೆಲ್ಲ ಇದ್ದರೆ ಕಡಿಮೆ ಆಗುತ್ತೆ. ಹಾಗೆ ಡೈಜೆಷನ್ ಪ್ರಾಬ್ಲಮ್ಮು ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಟ್ರೈ ಮಾಡಿ ಒಂದು ಸಲ. ದಿನ ಏನಾದರೂ ಒಂದೊಂದು ಕಷಾಯ ಮಾಡಬೇಕಲ್ಲ, ಹಾಗಾಗಿ ಈ ಥರ ಡೈಲಿ ಒಂದೊಂದು ಬೇರೆ ಬೇರೆ ಥರ ಇರುತ್ತೆ. ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಜೀರಿಗೆ, ಸೋಂಪು, ಓಂಕಾಳು ಇದೆಲ್ಲ. ಹಾಗಾಗಿ ಕಷಾಯ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕಾಳುಗಳನ್ನ ನೆನೆಸೋಣ ಅಂತ ಅಂದ್ಬಿಟ್ಟು ಬಟಾಣಿ ಮತ್ತು ಹೆಸರು ಕಾಳನ್ನ ನೆನೆಸ್ತಿದ್ದೆ. ಬಟಾಣಿ ಯಾವಾಗಲೂ ನೆನೆಸಿ ಇಟ್ಕೊಂಡಿರ್ತೀನಿ. ಯಾಕೆ ಅಂತ ಅಂದರೆ ರಾತ್ರಿ ಏನೋ ಪ್ಲ್ಯಾನ್ ಮಾಡಿರ್ತೀನಿ ಬಿಳಿ ತಿಂಡಿ ಇದು ಮಾಡೋಣ ಅಂತ, ಮಿಸ್ ಆಯಿತು ಅಂತ ಅಂದರೆ ರೈಸ್ ಐಟಮ್ ಮಾಡಲಿಕ್ಕೆ ಬಟಾಣಿ ಬೇಕು. ಸೊ ಹಾಗಾಗಿ ಬಟಾಣಿ ಮತ್ತು ಹೆಸರು ಕಾಳಿದ್ರೆ ಇದು ಹೆಸರು ಕಾಳು ದೋಸೆ ಅಥವಾ ಸಲಾಡಿಗೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೆಸರು ಕಾಳು ಸಾಮಾನ್ಯವಾಗಿ ನೆನೆಸಿಟ್ಟಿರ್ತೀನಿ ಯಾವಾಗ್ಲೂ. ಬಟಾಣಿನೂ ಕೂಡ ಹಾಗೆಯೇ, ಅದೆರಡು ಬೇಕೇ ಬೇಕಲ್ಲ. ಸೊ ಹಂಗಾಗಿ ಎರಡೂ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತೇಳಿ. ಅದೇ ಬೌಲಲ್ಲಿ ಹಾಗೆ ನಾನು ಫ್ರಿಜ್ಜಿಗೆ ಎತ್ತಿಟ್ಟಿರ್ತೀನಿ, ಬೇಕು ಅಂತ ಅಂದಾಗ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಹೆಸರು ಕಾಳನ್ನ ಮಾತ್ರ ಹೆಸರು ಕಾಳ್ದು ಪೆಸರಟ್ಟು ಅಥವಾ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕಿ ಜೊತೆಗೆ ಸ್ವಲ್ಪ ನೆನೆಸಿ ಇಟ್ಟಿದ್ದೆ. ರಾತ್ರಿ ಲೈಟಾಗಿ ಫುಡ್ ಬೇಕು ಅನ್ನೋ ಕಾರಣಕ್ಕೆ ಪ್ರೋಟೀನ್ ರಿಚ್ಚು ಇರುತ್ತೆ, ಹಾಗಾಗಿ ಹೆಸರು ಕಾಳು ದೋಸೆ ಈ ಥರದನ್ನು ಜಾಸ್ತಿ ಪನ್ನೀರ್ ರೋಲ್ ಮಾಡ್ತಾ ಇದ್ದೀನಿ. ಚಪಾತಿ ಮತ್ತು ಪನ್ನೀರ್ ರೋಲು. ಚಪಾತಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿಲ್ಲಿ ಇದು ಬ್ರಾಹ್ಮಿ ಎಲೆ ಬರುತ್ತಲ್ಲ, ಒಂದೆಲ್ಗೆ ಸೊಪ್ಪನ್ನು ಹಾಕಿ ಚಪಾತಿ ಮಾಡಿ ಅದ್ರ ಜೊತೆಗೆ ನಾನು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದೆಲ್ಗೆ ಸೊಪ್ಪು ಹಾಗೇನೂ ಕೂಡ ಗ್ರೇವಿ ಮಾಡ್ಕೊಂಡು ತಿನ್ಬೋದು. ಎರಡು ಅಟ್ ಎ ಟೈಮಲ್ಲಿ ನಮ್ಮ ದೇಹಕ್ಕೆ ಉಪಯೋಗ ಅಲ್ವಾ, ಹಾಗಾಗಿ ಒಂದೆಲ್ಗ ಸೊಪ್ಪು ಬಂದು ನಮ್ಮ ತೋಟದಲ್ಲೇ ಅದು ಒಂದೇ ಒಂದು ಬೇರು ಹಾಕಿದ್ವಿ, ತುಂಬ ಬಂದಿದೆ. ಹಾಗಾಗಿ ನಾವು ಊರಿಗೆ ಹೋದಾಗೆಲ್ಲ ತೊಗೊಂಡು ಬರ್ತೀವಿ. ಒಂದಿನ ಗ್ರೇವಿ ಚಟ್ನಿ ಆ ಥರ ಮಾಡಿರ್ತೀವಿ. ಪ್ರತಿದಿನ ಅದನ್ನೇ ತಿನ್ನಬೇಕು ಅಂದರೆ ಬೇಜಾರಾಗುತ್ತಲ್ವ, ಹಾಗೆ ಡಿಫ್ರೆಂಟಾಗಿರಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನು ತುಂಬ ಜಾಸ್ತಿ ಯಾವುದೇ ಸೊಪ್ಪಿದ್ರೂ ಪರ್ಟಿಕ್ಯುಲರ್ ಆಗಿದೆ ಅಂತಲ್ಲ, ಚಪಾತಿಗೆ ಬೇಯಿಸ್ಬಿಟ್ಟು ಸೇರಿಸ್ಕೊಳ್ತೀನಿ. ಕೆಲವೊಂದನ್ನು ಕಟ್ ಮಾಡಿ ಕೂಡ ಹಾಗೆಯೇ ಸೇರಿಸ್ಕೊಳ್ತೀನಿ. ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡಿದ್ದಾಯಿತು. ಒಂದು ಸ್ವಲ್ಪ ನೀರನ್ನ ಸೇರಿಸಿ ಅದನ್ನು ಬೇಯಲಿಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾವಿಲ್ಲಿ ಪನ್ನೀರನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಬೌಲಿಗೆ ಫ್ರೆಶ್ ಆಗಿರ್ತಕ್ಕಂಥ ಮೊಸರು 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆ ಪೌಡ್ರುಗಳನ್ನ ಸೇರಿಸ್ಕೊಳ್ತಾ ಹೋಗೋಣ. ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಸ್ಪೂನಷ್ಟು ಅರಶಿನದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲೆ ಅಂದರೆ ಚಿಕ್ಕ ಸ್ಪೂನು, ದೊಡ್ಡದಲ್ಲ. ಹಾಗೆಯೇ ಜೀರಿಗೆ ಪುಡಿನೂ ಕೂಡ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸೂರಿ ಮೇಥಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪುದೀನ ಮತ್ತು ಕೊತ್ತಂಬರಿ ನಾನು ಎಕ್ಸ್ಟ್ರಾ ಹಾಕ್ಕೊಂಡಿರೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಇದೆ ಅಂತ ಅಂದರೆ ಸೇರಿಸ್ಕೊಂಡು ಮಾಡಿ, ರುಚಿ ಇನ್ನಷ್ಟು ಚೆನ್ನಾಗಾಗುತ್ತೆ. ಈಗ ಇದನ್ನು 1 ಗಂಟಿಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟೆಲ್ಲ ಇದ್ದರೆ ಚೆನ್ನಾಗಿ ಅನಿಸಲ್ಲ, ಹಾಗಾಗಿ ಆದಷ್ಟು ನಿಧಾನವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ರಲ್ಲ, ಈಗ ಇದಕ್ಕೆ ಪನ್ನೀರನ್ನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಪನ್ನೀರನ್ನ ನಾನಿಲ್ಲಿ ಕ್ಯೂಬ್ಸ್ ಥರ ಮಾಡ್ಕೊಳ್ತಿದ್ದೀನಿ. ತುಂಬ ದಪ್ಪಕ್ಕೂ ಮಾಡ್ತಿಲ್ಲ, ಹಾಗಂತ ತುಂಬ ಸಣ್ಣಕ್ಕೂ ಮಾಡ್ಕೊತಿಲ್ಲ. ನೋಡ್ತಿರ್ಬೋದು ನೀವು. ಮೀಡಿಯಮಾಗಿ ಮಾಡೋದ್ರಿಂದ ರೋಲ್ ಮಾಡುವಾಗ ನೀಟಾಗಿ ಪರ್ಫೆಕ್ಟಾಗಿ ಆಗುತ್ತೆ. ಹಾಗಾಗಿ ಈಗ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ನಾವು ಪನ್ನೀರನ್ನ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇಲ್ಲಿ ನೋಡ್ತಿರ್ಬೋದು ನೀವು, ಒಂದೆಲ್ಗ ಸೊಪ್ಪು ಕೂಡ ತುಂಬ ನೀಟಾಗಿ ಬೆಂದಿದೆ ಅಂದರೆ 1 ಕುದಿ ಬಂದರೆ ಸಾಕು, ತುಂಬ ಹೊತ್ತು ಬೇಯಿಸಬೇಕು ಅಂತ ಏನಿಲ್ಲ. ಹಾಗೆ ನೀರು ಕೂಡ ಸ್ವಲ್ಪ ಇದೆ, ನೋಡ್ತಿರ್ಬೋದು ನೀವು. ನೀರು ತುಂಬ ಜಾಸ್ತಿ ಹಾಕ್ಕೊಂಡ್ರಿ ಅಂದರೆ ನೀರನ್ನ ವೇಸ್ಟ್ ಆಗುತ್ತೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ನೀರಿನಲ್ಲೇ ಹೊಟ್ಟೋಗುತ್ತೆ. ಹಾಗಾಗಿ ಆದಷ್ಟು ನೀರನ್ನು ಕಡಿಮೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ರುಬ್ಬುವಾಗ ಅದೇ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡ್ರೆ ಆಯಿತು. ನೋಡ್ತಿದ್ದೀರಲ್ಲ, ಈ ಥರ ಇದನ್ನು ಗ್ರೈಂಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ನಮಗೆ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೆ ಆಗೋಂಗೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ರುಬ್ಬಿರ್ತಕ್ಕಂಥ ಮಿಶ್ರಣನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವಿ ಸೇಮ್ ಅದೇ ಪ್ರೊಸೀಜರು.
ಫಸ್ಟಿಗೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಸೊಪ್ಪನ್ನ ಅದನ್ನು ಮಾತ್ರ ಹಾಕಿ ಕಲಿಸ್ಕೊಳ್ಳಿ. ಅದಾದ ನಂತರ ನೀರು ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಮೊದಲಿಗೆ ನೀವು ಗ್ರೈಂಡ್ ಮಾಡಿರ್ತಕ್ಕಂಥ ಮಿಶ್ರಣ ಹಾಗೆ ನೀರು ಎರಡೂ ಹಾಕ್ಕೊಂಡ್ರಿ ಅಂತ ಅಂದರೆ ತೆಳುಗಾಗೋ ಚಾನ್ಸಸ್ ಇರುತ್ತೆ ಹಿಟ್ಟು. ಹಾಗಾಗಿ ನೋಡಿ ಕಲರ್ಫುಲ್ಲಾಗೂ ಇದೆ, ಮಕ್ಕಳಿಗೂ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾವುದೇ ಸೊಪ್ಪಿದ್ರೂ ಅಂದರೆ ತುಂಬ ಜಾಸ್ತಿ ಇದೆ, ಒಂದಿನ ಸಾಂಬಾರು ಮಾಡಿದ್ವಿ, ಪಲ್ಯ ಮಾಡಿದ್ವಿ, ಮತ್ತೇನು ಮಾಡೋದು, ಡೈಲಿ ಅದೇ ಮಾಡಿದ್ರೆ ಮನೆಯಲ್ಲಿ ಬೇಜಾರು ಮಾಡ್ಕೋತಾರೆ ಅಂತ ಅನ್ನುವಾಗ ಈ ಥರ ಟ್ರೈ ಮಾಡಿ. ಬೀಟ್ರೂಟು, ಕ್ಯಾರೆಟ್ ಪ್ರತಿಯೊಂದರಲ್ಲೂ ಮಾಡ್ಬೋದು ಇದೇ ಥರ. ಅದು ಪಕ್ಕಕ್ಕೆ ಎತ್ತಿಟ್ಟಾದಮೇಲೆ ನಾನಿಲ್ಲಿ ದಪ್ಪಮೆಣಸಿನ್ಕಾಯಿ ಬೇಕಿತ್ತು, ಹಾಗಾಗಿ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೆ. ಈರುಳ್ಳಿ ಮತ್ತು ದಪ್ಪಮೆಣಸಿನ್ಕಾಯಿ ಎರಡನ್ನೂ ಕೂಡ ಕಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ನಾನು ಮಸಾಲೆ ಪೌಡ್ರುಗಳು ಹಾಕಿದ್ನಲ್ಲ ಆ ಟೈಮಲ್ಲಿ ಸೇರಿಸ್ಬೇಕಿತ್ತು, ಮರ್ತು ಹೋಗಿತ್ತು, ಹಾಗಾಗಿ ಲಾಸ್ಟಲ್ಲಿ ಸೇರಿಸ್ತಿದ್ದೀನಿ. ನೀವು ಮಾತ್ರ ಮೊಸರು ಹಾಕ್ತಿರಲ್ಲ ಆವಾಗಲೇ ಸೇರಿಸ್ಕೊಂಡ್ರೆ ಆಗುತ್ತೆ, ಇಲ್ಲ ಕೊನೆಯಲ್ಲಾದ್ರೂ ಸೇರಿಸ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ದಪ್ಪನಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ದಪ್ಪಮೆಣಸಿನ್ಕಾಯಿ ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಪೂರ್ತಿ ಅಲ್ಲಿ ಮಿಸ್ ಆಗಿದೆ ಅಂದರೆ ಇಲ್ಲೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಬೋದು. ಬಟ್ ನೀವು ಮೊಸರಿಗೆ ಹಾಕಿದಾಗ ಅದು ಬೇರೆ ಟೇಸ್ಟ್ ಬರುತ್ತೆ, ಇಲ್ಲಿ ಒಗ್ಗರಣೆಗೆ ಹಾಕ್ತೀವಲ್ಲ ಅದೇ ಬೇರೆ ಟೇಸ್ಟ್ ಬರುತ್ತೆ. ಹಾಗಾಗಿ ನೋಡ್ತಿದ್ದೀರಲ್ಲ, ಇದನ್ನು ತುಂಬ ಮೆತ್ತಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈರುಳ್ಳಿ ಮತ್ತು ದಪ್ಪಮೆಣಸಿನ್ಕಾಯಿನ ಜಸ್ಟ್ ಒಂದು ಕಾಲು ಭಾಗ ಫ್ರೈ ಆದರೆ ಸಾಕು, ಕ್ರಿಸ್ಪಾಗಿ ಸಿಗಬೇಕು, ಅವಾಗ ಚೆನ್ನಾಗಿ ಅನಿಸುತ್ತೆ. ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪನ್ನೀರನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಆದಷ್ಟು ಕಡಿಮೆ ಊರಿನಲ್ಲಿ ಅದನ್ನು ಇಟ್ಕೊಂಡು ಇಲ್ಲಿ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮಗೆ ಲೇಯರ್ ಚಪಾತಿ ಬೇಕು ಅಂತ ಅಂದರೆ ಫೋಲ್ಡ್ ಮಾಡಿಬಿಟ್ಟು ಮಾಡ್ಕೊಳ್ಳಿ, ಬೇಡ ಅಂತ ಅಂದರೆ ನಾರ್ಮಲಾಗಿ ಲಟ್ಟಿಸ್ಕೊಳ್ಬೋದು. ನಾನಿಲ್ಲಿ ಬಾಕ್ಸಿಗೆಲ್ಲ ಮಾಡೋದಾದರೆ ಲೇಯರ್ ಚಪಾತಿನ ಮಾಡ್ಕೊಳ್ತೀನಿ, ನಮಗಾದರೆ ನಾರ್ಮಲಾಗಿ ಮಾಡ್ಕೊಳ್ತಕ್ಕಂಥದ್ದು. ಎರಡು ಬದಿನಲ್ಲೂ ತುಪ್ಪ, ಎಣ್ಣೆ, ಬೆಣ್ಣೆ ನಿಮಗೆ ಏನು ಬೇಕು ಅದನ್ನು ಹಾಕಿ ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ತುಂಬಾ ಕಲರ್ಫುಲ್ಲಾಗೂ ಇರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೆಲ್ಲ. ಹಾಗಾಗಿ ನೋಡಿ ಇದನ್ನು ಇನ್ನು ಉಳಿದಂಥ ಎಲ್ಲ ರೌಂಡ್ ಶೇಪಲ್ಲಿ ಹಾಗೆ ನೀಟಾಗಿ ಲಟ್ಟಿಸಿ ಅದನ್ನು ಕೂಡ ತೋರಿಸ್ತಿದ್ದೀನಿ. ಎಲ್ಲ ಚಪಾತಿಗಳನ್ನು ಹೀಗೆ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ಸಿಮ್ಮಲ್ಲಿ ಇಟ್ಕೊಂಡು ನಾವು ಚಪಾತಿ ಎಲ್ಲ ಲಟ್ಟಿಸ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಇದು ಕೂಡ ರೆಡಿಯಾಗೋಗುತ್ತೆ. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಇದನ್ನು ಬೇಯಿಸ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಂತ ಅಂದ್ರೂ ಬೇಗ ಸೀದೋಗುತ್ತೆ, ಮೊಸರು ಒಡೆದಿದ್ದ ಥರ ಆಗುತ್ತೆ. ಅದು ಮಾಡುವಾಗ ತಿರುಕೋತಾ ಇರಬೇಕು ಫಸ್ಟಿಗೆ. ಹಾಗೆಯೇ ಊರಿನೂ ಕೂಡ ತುಂಬ ಕಡಿಮೆ ಇಟ್ಕೊಂಡು ಮಾಡ್ಕೊಳ್ಬೇಕು, ಇಲ್ಲಾಂದರೆ ಮೊಸರೆಲ್ಲ ಒಡೆದಿದ್ದ ಥರ ಆಗುತ್ತೆ. ಹಾಗಾಗಿ ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಅದಾದಮೇಲೆ ಇಲ್ಲಿ ಒಂದು ಪ್ಲೇಟ್ ಮೇಲೆ ಚಪಾತಿ ನಾವೇನು ಮಾಡಿ ಇಟ್ಕೊಂಡಿದ್ವಿ ಆ ಚಪಾತಿನ ಇಟ್ಟು ಈ ಥರ ಸೆಂಟ್ರಿಗೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಇಟ್ಕೊಂಡು ಅದನ್ನು ನೀಟಾಗಿ ಟೈಟಾಗಿ ರೋಲ್ ಮಾಡ್ಕೊಳ್ಬೇಕು. ತುಂಬ ಮಸಾಲೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಅದನ್ನು ಗೊತ್ತಾಗುತ್ತಲ್ಲ ಕ್ವಾಂಟಿಟಿ. ಈಗ ನಾನು ತೋರಿಸಿದ್ದೀನಲ್ಲ ಇಷ್ಟು ಪ್ರಮಾಣನ ಹಾಕ್ಕೊಂಡು ನೀಟಾಗಿ ರೋಲ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಆದಷ್ಟು ಟೈಟಾಗಿ ಎಳೆದು ರೋಲ್ ಮಾಡಿ, ಅವಾಗೇನೋ ಸ್ವಲ್ಪನೂ ಕೂಡ ಓಪನ್ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಚಪಾತಿಗೂ ಹಾಗೆ ತೋರಿಸ್ತಿದ್ದೀನಿ ನಾನು. ಆದರೆ ನೀವು ಬೇಕಂತಂದರೆ ಚಪಾತಿ ಮೇಲೆ ಮಯೋನೈಸು ಅಥವಾ ಟೊಮೆಟೊ ಕೆಚಪ್ ಈ ಥರ ಒಂದು ಲೇಯರ್ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ನಾವು ಮಾಡಿರ್ತಕ್ಕಂಥ ಈ ಮಸಾಲೆನ ಸೇರಿಸ್ಕೊಂಡ್ವಿ ಅಂತಂದರೆ ಅದು ಇನ್ನಷ್ಟು ರುಚಿ ಜಾಸ್ತಿ ಆಗುತ್ತೆ. ಹಾಗೆಯೇ ನಾವೇನು ಈ ಗ್ರೇವಿ ಮಾಡ್ಕೊಂಡ್ವಿ ಅದಕ್ಕೆ ಒಂದೆರಡು ಚೀಸ್ ಕ್ಯೂಬ್ಸ್ ಹಾಕ್ಕೊಂಡ್ವಿ ಅಂದರೆ ಅಥವಾ ನಾರ್ಮಲ್ ಚೀಸೇ ಹಾಕ್ಕೊಂಡ್ವಿ ಅಂತ ಅಂದರೆ ಅದು ಇನ್ನಷ್ಟು ಚೆನ್ನಾಗಿ ಅನಿಸುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಚೀಸು ಅಂತ ಅನ್ನೋರು ಆ ಥರ ಕೂಡ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಿದ್ರಿ ಅಂದರೆ ಒಂದು ಸ್ವಲ್ಪನೂ ಕೂಡ ಉಳಿಸಲ್ಲ, ಖಾಲಿ ಮಾಡ್ಕೊಂಡು ಬರ್ತಾರೆ. ಅಂದರೆ 2 ಬಾಕ್ಸ್ ಕಟ್ಟೋ ಥರ ಇರಲ್ವಲ್ಲ, ಹಾಗಾಗಿ ಖುಷಿಯಾಗಿ ತಿಂತಾರೆ ಮಕ್ಕಳು. ಈವ್ನಿಂಗ್ ಸ್ನ್ಯಾಕ್ಸಿಗೆ, ಬೆಳಗಿನ ಬ್ರೇಕ್ಫಾಸ್ಟು, ಲಂಚ್ ಬಾಕ್ಸ್ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ನೀವು, ಕಲರ್ಫುಲ್ಲಾಗೂ ಇದೆ, ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನೋಡಿದ್ರಲ್ಲ, ಇವತ್ತಿನ ರೆಸಿಪಿ ಬಂದು ಚಪಾತಿ ರೋಲು. ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.